ಇದೊಳ್ಳೆ ಕಥೆ ಆಯ್ತು ಕಣ್ಮಿ. ಸಹಾಯ ಮಾಡು ಅಂತ ಹೇಳ್ದೋಳು ನೀನೇ. ಯಾರಿರ್ಬೋದು ರೂಮಲ್ಲಿ? ಏನೋ ಸೌಂಡ್ ಆಗ್ತಿದೆಯಲ್ಲ. ಯಾರಾದ್ರು ಆಚೆ ಬನ್ನಿ. ಆಚೆ ಬರ್ತಿರೋ ಇಲ್ವೋ? ಯಾರು ಒಳಗಿರೋದು? ಯಾರು ನೀನು? ರಾಮ್, ಯಾಕೋ ಏನಾಯ್ತು? ಬಾಗಿಲ್ ತೆಗಿಯೋ. ಅಮ್ಮ, ಅದು ರಾಮ್ ರಾಮ್, ಹೇ ಪ್ರೇಮಾ, ನೀನೇಗ್ ಬಂದೆ? ಕಬೋರ್ಡ್ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ಯಾ? ಅದು ನಿನ್ನ ನೋಡ್ಬೇಕು ಅನ್ನಿಸ್ತಾ, ಅದಕ್ಕೆ ಬಂದೆ. ಅತ್ತೆ ಬಂದ್ಬಿಟ್ರು. ಅವ್ರು ನೋಡಿದ್ರಲ್ಲಿ ಬೈತಾರೆ ಅಂತ ಒಳಗಡೆ ಬಂದಿಲ್ ಬಚ್ಚಿಟ್ಕೊಂಡ್ಬಿಟ್ಟೆ. ಯಾವಾಗ ಬಂದೆ? ಆಗ್ಲೇ ಬಂದೆ ರಾಮ್. ಅದು ನಿನ್ ಬಾತ್ರೂಮ್ ಅಲ್ಲಿ ಸ್ನಾನ. ನನ್ ಬಾತ್ರೂಮ್ ಸ್ನಾನ ಮಾಡೋದು ನೋಡಿದ್ಯಾ? ಚಿಚಿ ಇಲ್ಲ ರಾಮ್, ಸ್ನಾನ ಮಾಡೋದ್ ನೋಡ್ಲಿಲ್ಲ. ನೀನಲ್ಲಿದ್ದಾಗ ನಾನ್ ಬಂದೆ ಅಂದೆ. ನೀನ್ ಟವಲ್ ಕಟ್ಕೊಂಡು ಆಚೆ ಬಂದ್ಯಲ್ಲ, ಆಗ ಕಬಾರ್ಡಲ್ಲಿ ನೋಡ್ದೆ. ನನ್ ಟವಲಲ್ಲಿರೋದು ನೋಡಿದ್ಯಾ? ನಿನ್ ಕೈ ಗಾಯ ಆಗಿತ್ತಲ್ವಾ? ಬ್ಯಾಂಡೇಜ್ ಇಲ್ಲಿ. ಅದು ತುಂಬಾ ತುರ್ಕೆ ಆಗ್ತಿತ್ತಾ, ಅದಕ್ಕೆ ತೆಗ್ದಿಟ್ಬಿಟ್ಟೆ. ತೆಗ್ದುಬಿಟ್ಯಾ? ರಾಮ್ ರಾಮ್, ಪ್ರೇಮ ನಂಗೆ ತುಂಬಾ ಸಹಾಯ ಮಾಡಿದಾಳಪ್ಪ. ಅವಳ ವಿರುದ್ಧ ನಾನು ಯಾವತ್ತೂ ಮಾತಾಡಲ್ಲ. ಹಾಗಾದ್ರೆ ರಾಣಿ ಪ್ರೇಮಂಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಸ್ನೇಹಮ್ಮ, ನೀವು ಚಿಂತೆ ಮಾಡಬೇಡಿ. ರಾಣಿ ಹತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಒಪ್ಪೋ ಹಾಗೆ ನಾನು ಮಾಡ್ತೀನಮ್ಮ. ಸರಿ ಅಂಕಲ್, ನನ್ನ ಸಂತೋಷ ನಿಮ್ಮ ಮಗಳ ಕೈಯಲ್ಲೇ ಇದೆ. ನಾನೇನ್ ಬರ್ತೀನಿ. ರಾಮ್, ಈಗ ಸಿಗಾಕೊಂಡ್ವಿ, ಏನ್ ಮಾಡೋದು? ರಾಮ್, ಏನಾದ್ರು ಮಾಡು. ಅತ್ತೆ ಕಣ್ಣಿಗೆ ಬಿದ್ರೆ ನಾನು ಸತ್ತೆ. ನೀವೊಂದು ದೊಡ್ಡ ಕತ್ತೆ. ಒಂದ್ ಕೆಲಸ ಮಾಡು, ನೀ ಒಳಗು. ತೆಗ್ಯೋ ಬಾಗ್ಲು. ರಾಮ್, ಯಾಕೋ ಕಿರ್ಚ್ಕೊಂಡೆ? ಏನಾಯ್ತು? ಅಯ್ಯೋ ದೇವ್ರಿ. ರಾಮ್, ಏನಾಯ್ತು? ಅಮ್ಮ, ಏನಾಯ್ತು ನಿನ್ಗೆ? ಯಾಕೋ ಹಾಕಿ ಕಿರ್ಚ್ಕೊಂಡೆ? ಏನಾಯ್ತು? ಏನೋ ಅದು ಶಬ್ದ? ನಾನ್ ಕಿರ್ಚ್ಕೊಂಡ? ಇಲ್ವಲ್ಲಮ್ಮ, ನಾನ್ ಕಿರ್ಚ್ಕೊಂಡಿಲ್ಲ. ಹಾಗಾದ್ರೆ ನನಗ್ ಕೇಳ್ಸಿದ್ದು ಸುಳ್ಳು ಅಂತ್ಯಾ? ಸುಳ್ಳಲ್ಲ ಅಮ್ಮ, ಬೇರೆ ಯಾರೋ ಕಿರ್ಚಿರೋದ್ನ ನಾನು ಅನ್ಕೊಂಡಿದ್ಯಾ. ಯಾಕಂದ್ರೆ
ನಾನಂದ್ರೆ ಹಿಂಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನೀನ್ ಸ್ವಲ್ಪ ಗಾಬರಿ ಆಗೋಗಿದ್ಯಾ. ಓ ಹಾಗಂತ್ಯಾ? ಹಾ. ಸರಿ ಬಿಡು. ಅಮ್ಮ, ಯಾಕಮ್ಮ, ಏನಾಯ್ತು? ಅದು ನೆನ್ನೆ ನಾನು ನಿನ್ ರೂಮಿಗೆ ಬಂದಿದ್ದಾಗ ಚಾರ್ಜರ್ ಇಲ್ಲೆಲ್ಲೋ ಬಿಟ್ಟು ಹೋದೆ ಕಣೋ, ಅದನ್ನ ಹುಡುಕ್ತಾ ಇದ್ದೀನಿ. ಚಾರ್ಜರ ನನ್ ರೂಮಲ್ಲ? ನನ್ ರೂಮಲ್ಲಿ ಎಲ್ಲಮ್ಮ ಬರುತ್ತೆ ಚಾರ್ಜರು? ಏ ನಾನ್ ಬಿಟ್ಟು ಹೋಗಿದ್ದೆ ಕಣೋ. ನನ್ ರೂಮಲ್ಲ? ನೋಡಿದ್ಯಾ, ಡ್ರಾಯರ್ಲು ಇಲ್ಲ, ಇಲ್ಲೆಲ್ಲೂ ನಿನ್ ಚಾರ್ಜರ್ ಇಲ್ಲ ಅಮ್ಮ. ಇಲ್ಲ ಕಣೋ, ನಿನ್ ರೂಮಲ್ಲೇ ಇಟ್ಟಿದ್ದೆ ನಾನು. ಎಲ್ಲಿಟ್ಟೆ? ಹಾ, ಕಬೋರ್ಡ್ ಅಲ್ಲಿ ಇರ್ಬೇಕು. ಕಬೋರ್ಡ? ಕಬೋರ್ಡ್ ಅಲ್ಲಿ ಯಾರಮ್ಮ ಚಾರ್ಜರ್ ಇಡ್ತಾರೆ? ಏ ನಾನ್ ಇಡ್ತೀನಿ, ಬಾರ ಈ ಕಡೆ. ಯಾಕೋ, ಏನಾಯ್ತು? ಅದು ನಿಂಗೆ ಚಾರ್ಜರ್ ಅಲ್ವಾ? ನಾನ್ ತಂದ್ಕೊಡ್ತೀನಿ, ನಾನ್ ತಂದ್ಕೊಡ್ತೀನಮ್ಮ, ನಾನ್ ತಂದ್ಕೊಡ್ತೀನಿ. ಅಮ್ಮ, ಇಲ್ಲಿ ನಿನ್ ಚಾರ್ಜರ್ ತಗೋ. ನೋಡಿದ್ಯಾ, ನಾನ್ ಹೇಳ್ದೆ ತಾನೆ ನಿನ್ ರೂಮಲ್ಲೇ ಇಟ್ಟಿದ್ದೀನಿ ಅಂತ. ಪ್ರೇಮ, 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 ಪ್ರೇಮ ಕಣ್ಬಿಡು. ಪ್ರೇಮ, ಪ್ರೇಮ ಎದುಳು. ಪ್ರೇಮ, ಪ್ರೇಮ, ಪ್ರೇಮ ಎದುಳು, ಕಣ್ಬಿಡು. ಪ್ರೇಮ, 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 ಪ್ರೇಮ ಕಣ್ಬಿಡು. ಪ್ರೇಮ, ಪ್ರೇಮ, ಪ್ರೇಮ ಕಣ್ಬಿಡು. ಪ್ರೇಮ, ಏಯ್, ಸಿಕ್ಬಿದ್ದೆ. ಕಳ್ಳ ನಾನ್ ಮೂರ್ಛೆ ಹೋದೆ ಅಂತ ಎಷ್ಟು ಗಾಬರಿ ಆದೆ ರಾಮ್. ನಾನಂದ್ರೆ ಇಷ್ಟೊಂದ್ ಕೇರ್ ಅಲ್ವಾ ನಿಂಗೆ? ಏಯ್, ಇದನ್ನೇನ್ ತಮಾಷೆ ಅನ್ಕೊಂಡಿದ್ಯಾ? ಎಷ್ಟು ಗಾಬರಿ ಆಗಿದ್ ಗೊತ್ತಾ ನನಗೆ. ಇನ್ನು ಚಿಕ್ಕ ಮಗು ತರ ಆಟ ಆಡೋದ್ ಬಿಟ್ಟಿಲ್ಲ ಅಲ್ವಾ ನೀನು? ನೀನ್ ಬಿಡು ಅನ್ನು, ನಾಳೆನೆ ಬಿಟ್ಬಿಡ್ತೀನಿ. ಬಿಟ್ಬಿಡ್ತೀಯ ಉಟ್ಗುಣ ನಿಂದದು. ಓ ಸಾರಿ ರಾಮ್, ಪ್ಲೀಸ್. ಸಾರಿ ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾನಿನ್ನ ಕ್ಷಮಿಸಲ್ಲ. ಅಯ್ಯೋ ನಿಜ ಸಾರಿ ರಾಮ್, ನಿಜ ಸಾರಿ 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 ಪ್ಲೀಸ್. ನಾನ್ ಮೂರ್ಛೆ ಬಿದ್ದಾಗ ನೀನ್ ಎಷ್ಟು ಕಾಳಜಿ ಮಾಡ್ತೀಯ ಅಂತ ನೋಡಕ್ ಹೀಗ್ ಮಾಡ್ದೆ. ಇನ್ಮೇಲೆ ಹಿಂಗ್ ಮಾಡಲ್ಲ, ಸಾರಿ. ಸರಿ ಸರಿ ಸರಿ, ಸಾಕ್ ಮಾಡಿ ತರ್ಲೇನ ತರ್ಲೆ ನೀನು. ಏನ್ ಗೊತ್ತಾ ಕಾವ್ಯ, ರೊಟ್ಟಿ ಮಾಡೋ ಹಿಟ್ಟಿಗೆ ಯಾವಾಗ್ಲೂ ಬಿಸಿ ನೀರೇ ಹಾಕ್ಬೇಕು. ಆಮೇಲೆ ಕುದಿಯೋ ನೀರ್ಗೆ ಒಂದ್ ಸ್ವಲ್ಪ ಹಿಟ್ಟು ಹಾಕಿದ್ರೆ ಚೆನ್ನಾಗ್ ಹದ ಬರುತ್ತೆ. ಅದಾದ್ಮೇಲೆ ಅಮ್ಮ ಅರ್ಥ ಆಯ್ತಮ್ಮ, ಹೇಳಿದ್ದೇನೆ ಯಾಕೆ ಅಷ್ಟ್ ಸಲ ಹೇಳ್ತಿದ್ಯಾ? ನೀನ್ ಮೊದ್ಲು ಇಲ್ಲಿಂದ ಹೋಗು, ನಾನೇ ಇನ್ನೆಲ್ಲ ನೋಡ್ಕೋತೀನಿ. ನೀನ್ ಒಬ್ಳೇನಾ? ಬೇಡ ಕಾವ್ಯ, ನಾನು ಅಮ್ಮ ಅರ್ಧ ಗಂಟೆಲಿ ಆಗೋ ಕೆಲ್ಸ ನೀನಿದ್ರೆ 2 ಗಂಟೆ ಆದ್ರೂ ಮುಗಿಯೋದಿಲ್ಲ. ಅಷ್ಟು ಸ್ಲೋ ನೀನು. ಹೋಗ್ ಮೊದ್ಲು. ಸರಿ, ನೀನ್ ರೊಟ್ಟಿಗೆ ರೆಡಿ ಮಾಡ್ತಿರೋ, ನಾನ್ ಬೇಗ ಬರ್ತೀನಿ. ಅಮ್ಮ ಹಿಟ್ಟಿನ ಡಬ್ಬಿ ಎಲ್ಲಿಟ್ಟಿದ್ಯಾ ಅಂತ ಹೇಳಿ ಹೋಗು. ಅಲ್ಲಿ ಮೇಲಿದೆ, 2ನೇ ಡಬ್ಬಿಯಲ್ಲಿ. ನನ್ನ
ಇಲ್ಲೇನಾದ್ರೂ ಕೋತಿ ಕುಣಿತಿದ್ಯಾ? ಇಲ್ಲ, ಮೊಲದ ಮರಿ ಮರ ಹತ್ತೈತೆ. ಅಲ್ಲ, 1 ಟನ್ ಸಿಟ್ಟಿರೋ ಕಾವ್ಯ ಒಂದು ಏಕಶ್ಚಿತ್ ಡಬ್ಬ ತಗೊಳಕ್ ಓದಾಡ್ತಾವಳಲ್ಲ, ಅದಕ್ಕೆ ನಗ ಬಂದ್ಬಿಡ್ತು. ನಗು ಬರುತ್ತಪ್ಪ, ನಗು ಬರುತ್ತೆ. ಆಡ್ಕೊಳ್ಳೋದಕ್ಕೆ ಒಂದ್ ಕಾರಣ ಬೇಕು. ನಕ್ಕಾಯ್ತಲ್ಲ, ಹೋಗು. ಯಾಕಮ್ಮ ಹೆಂಗ್ ಬೈತ್ಯಾ? ನೋಡು, ಸುಮ್ನೆ ಕಿರಿಕಿರಿ ಮಾಡ್ಬೇಡ. ಪ್ರಾಬ್ಲಮ್ ಏನು ಅಂತ ಗೊತ್ತಾದವನ್ಗೆ ಬಂದು ಸಹಾಯ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕು ತಾನೆ. ಆಡ್ಕೊಂಡು ಆಗೋದು ಯಾರ್ ಬೇಕಾದ್ರೂ ಮಾಡ್ತಾರೆ. ಯಾಕೋ ನನ್ನ ಎತ್ಕೊಂಡಿದ್ಯಾ? ಇಳ್ಸೋ. ಇದೊಳ್ಳೆ ಕಥೆ ಆಯ್ತು ಕಣಮಿ. ಸಹಾಯ ಮಾಡು ಅಂತ ಹೇಳ್ದೋಳು ನೀನೇ. ಇವಾಗ ಸಹಾಯ ಮಾಡಿದ್ರೆ ಬೈತಿರೋದು ನೀನೇ. ಏನ್ ಅನ್ಕೋಬೇಕು? ನಾನೇನಾದ್ರೂ ನಿನ್ನ ಎತ್ಕೊಂತ ಕೇಳಿದ್ನ? ಇಳ್ಸು. ಎತ್ಕಳ್ದೆ ಹೋಗಿದ್ರೆ ಡಬ್ಬಿ ಸಿಕ್ತಿತ್ತಾ? ನಿನ್ ನಾಟಕ ಎಲ್ಲ ಗೊತ್ತೋ ಬಿಡು. ಸಹಾಯ ಮಾಡೋ ನೆಪದಲ್ಲಿ ನನ್ನ ಮುಟ್ಟಿದ್ಯಾ? ಇಳ್ಸೋ ನನ್ನ. ಹೇಗೋ ನನ್ನ ಮುಟ್ಟೆ. ಇದೊಳ್ಳೆ ಕತೆ ಆಯ್ತು ಕಣಮಿ. ನಂಬಾವಿಲ್ ನೀರ್ ಸೇದಕ್ಕೆ ಯಾವ ದೊಣ್ಣೆ ನಾಯಕ್ ನಪ್ನೇಬೇಕು? ನನ್ನ ಹೆಂಡ್ತಿ ನಾನ್ ಮುಟ್ಟಕ್ಕೆ ಯಾರ್ ಪರ್ಮಿಷನ್ ತಗೋಬೇಕು? ಯಾರಾದ್ರೂ ನೋಡ್ತಾರೆ. ಇಳ್ಸೋ. ಅಯ್ಯೋ ಬರ್ಲಿ ಬಿಡಮ್ಮಿ, ನಾವೇನ ಬೇರೆ ಅವ್ರ ಗಂಡ ಹೆಂಡ್ರೆ ತಾನೆ. ಇಳ್ಸೋ. ಇದೇ ನೆಪ ಮಾಡ್ಕೊಂಡು ಲಿಬರ್ಟಿ ತಗೋಬೇಡ. ಇಳ್ಸೋ. ಅಯ್ಯೋ ಅಯ್ಯೋ ಅಮ್ಮಿ, ಇರಮ್ಮಿ ಕೊಸರಾಡ್ಬೇಡ, ಇಬ್ರು ಬಿದ್ದೋಯ್ತೀವಿ. ಅಯ್ಯೋ ಕಾವ್ಯ, ನನ್ ಮಾತ್ರ ನಿನ್ನ ನಿನಗೆ ಯಾರು ನನ್ನ ಎತ್ಕೊಂಡಿದ್ದು? ನಿಂದೊಳ್ಳೆ ವರ್ಷ ಆಯ್ತಲ್ಲಮ್ಮಿ. ಕೊಸರಾಡ್ಬೇಡ ಅಂತ ಹೇಳ್ದೆ ತಾನೆ ಸುಂದ್ರಿ? ಕೊಸರಾಡ್ ಬೀಳ್ಸಿದ್ಯಾಕೆ? ಅಲ್ಲ, ಬಣ್ಣದಾಗಿ ನಿನ್ಕಿಂತ ಒಸಿ ಕಡಿಮೆ ಇರ್ಬೋದಪ್ಪ, ಅದಕ್ಕೆ ಈ ಪಾಟಿ ಪೌಡರ್ ಹಾಕದ? ಸರಿ ಬಿಡು, ಇದ್ರ ಬಗ್ಗೆ ಆಮ್ಯಾಕ್ ಮಾತಾಡೋಣ. ನಿಂಗೇನಾರ ರೇಟ್ ಆಯ್ತಾ? ಕಾಲ್ಗೆ ಸೊಂಟ ಮುಟ್ಬೇಡ ಅಂತಿದ್ದೀನಲ್ಲ. ಮುಟ್ಬೇಡ ಅಂದ್ರು ಅದನ್ನೇ ಮಾಡ್ತಿದ್ಯಲ್ಲ. ನೋಡು, ನನಗೆ ಕೆಟ್ಟ ಕೋಪ ಬರುತ್ತೆ. ನನ್ನ ಸುಮ್ಮನೆ ಬಿಡು. ಎಲ್ಲ ಕಾಡ್ರಾಕ್ಸಸಿ. ಅಯ್ಯೋ ಪಾಪ ಬೀಳ್ತಾವಳಲ್ಲ ಅಂತ ಹಿಡ್ಕೊಂಡ್ರೆ ನನಗೆ ಬೈದ್ಯಾ? ತಗ. ಏಟಾಯ್ತಾ? ಈಗ ಎತ್ಕೊಳ್ಳ? ಅಯ್ಯೋ ಏ ಬಿಡಮಿ. ನಿಂದೊಳ್ಳೆ ನ್ಯಾಯ ಆಯ್ತಲ್ಲ. ಬೀಳ್ತಾ ಇದ್ದವ್ನ ಹಿಡ್ಕೊಂಡ್ರೆ ಬಿಟ್ಬಿಡಿ ಅಂದೆ. ಈಗ ಬಿಟ್ರೆ ನನಗೆ ಹೊಡಿತೀಯ. ಏನ್ ಬೇಕು ನಿಂಗೆ? ಏನೇ ಕಾವ್ಯ ಕೂಗ್ಕೊಂಡೆ? ಅಯ್ಯೋ ಅಯ್ಯೋ ಅತ್ತೆ ನಾನು ಮಾದೇವ.